MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇನ್ನು ಹಬ್ಬದ ಬೆನ್ನಲ್ಲೇ ಕೆಆರ್ ಮಾರ್ಕೆಟ್ನಲ್ಲಿ ನಸುಕಿನಿಂದಲೇ ಜನ ಜಾತ್ರೆಯೇ ಸೇರಿದೆ. ರಾತ್ರಿಯಿಂದಲೂ ಕೂಡ ಜನರ ಓಡಾಟ ಹೆಚ್ಚಾಗಿದೆ. ಅಲ್ಲಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರೂ ಕೂಡ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲದಷ್ಟು ಜನ ಜಾತ್ರೆ ಸೇರಿದೆ. ಅಷ್ಟರ ಮಟ್ಟಿಗಲ್ಲಿ ಜನ ತುಂಬಿಕೊಂಡಿದ್ದಾರೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಕಂಡುಬಂದಂತಹ ದೃಶ್ಯಗಳಿದು ನೋಡ್ತಾ ಇರಬಹುದು. ಮಧ್ಯರಾತ್ರಿಯಿಂದಲೂ ಕೂಡ ಜನರು ಹೂ ಹಣ್ಣು ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲ. ಅಷ್ಟಾದ್ರೂ ಕೂಡ ಅಲ್ಲಿ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಗಗನಕ್ಕೇರಿದೆ ಹಣ್ಣುಗಳ ಬೆಲೆ, ಹೂವುಗಳ ಬೆಲೆ ಅಂತೂ ಕೈಗೆಟುಕದಂತಾಗಿದೆ. ಅಷ್ಟಾದ್ರೂ ಕೂಡ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಖರೀದಿಯಲ್ಲಿ ಮುಳುಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಹಾಗಿದ್ರೆ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಯಾವ ರೀತಿ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೇನೆ ಒಂದು ರೀತಿ ಸಂಭ್ರಮ ಸಡಗರ. ಅದರಲ್ಲೂ ಈ ಹಬ್ಬದಲ್ಲಿ ಅದೆಷ್ಟು ಖರ್ಚು ಮಾಡ್ತಾರೋ ಗೊತ್ತಾಗೋದಿಲ್ಲ. ಈಗಾಗಲೇ ಹೂ ಹಣ್ಣು ಖರೀದಿ ಭರಾಟೆ ಜೋರಾಗಿದೆ. ಬೆಲೆ ಎಲ್ಲವೂ ಕೂಡ ಗಗನಕ್ಕೇರಿದೆ. ಆದರೂ ಕೂಡ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಮಾಡೇ ತೀರ್ತೀವಿ ಅಂತ ಜನ ನಿಂತಂತೆ ಕಾಣ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಖಂಡಿತ ಶಕುಂತಲಾ, ನಾಡಿನೆಲ್ಲೆಡೆ ಇವತ್ತು ವರಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿರುವಂತದ್ದು. ಅದರಲ್ಲೂ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ, ಅಂದ್ರೆ ಇದು ಕೇಂದ್ರ ಮಾರುಕಟ್ಟೆಯೂ ಹೌದು. ಕೆಆರ್ ಮಾರುಕಟ್ಟೆಯಲ್ಲಿ ಜನರ ಖರೀದಿಯ ಭರಾಟೆ ಯಾವ ರೀತಿ ಅನ್ನಂತಹ ದೃಶ್ಯದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 4 ಗಂಟೆಯಿಂದನೇ ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಈ ಸಂಭ್ರಮವನ್ನ ಮನೆಗಳಲ್ಲಿ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹೂವು ಆಗಿರ್ಬೋದು, ಹಣ್ಣು ಮತ್ತೆ ಇನ್ನಿತರ ಯಾವ ಸಾಮಗ್ರಿಗಳು ಬೇಕು ಎಲ್ಲವನ್ನೂ ಸಹ ಖರೀದಿಯನ್ನು ಮಾಡುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಅಂದ್ರೆ ನಿನ್ನೆಯೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟಲ್ಲಿ ಜನ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರು. ನಿನ್ನೆನೂ ಸಹ ಬೇಕಾದಷ್ಟು ತಮ್ಮ ಸಾಮಗ್ರಿಗಳನ್ನು ಕೆಲವನ್ನು ತೆಗೆದುಕೊಂಡು ಹೋಗಿ ಅವರು ವರಲಕ್ಷ್ಮಿಯನ್ನ ಅವ್ರ ಮನೆಯಲ್ಲಿ ಕೂರ್ಸೋದಾಗಿರ್ಬೋದು ಮತ್ತು ಇನ್ನಿತರ ಏನೋ ಅವರ ಪೂಜೆ ಪುನಸ್ಕಾರಗಳಿರುತ್ತೆ ಎಲ್ಲದಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ರು. ಇವತ್ತು ಬೆಳಿಗ್ಗೆಯಿಂದನೂ ಸಹ ಇನ್ನೂ ಸಾವಿರಾರು ಜನರು ಇಲ್ಲಿ ಬಂದು ಖರೀದಿನ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಹಬ್ಬಕ್ಕೆ ಸಾಮಾನ್ಯವಾಗಿ ಪ್ರತಿ ಸಾರಿನೂ ಸಹ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟುತ್ತೆ. ಅದೇ ರೀತಿ ಸಹ ಈ ಬಾರಿಯೂ ಸಹ ಬೆಲೆ ಏರಿಕೆ ತಟ್ಟಿರುವಂತದ್ದು. ಅಂದ್ರೆ ತರಕಾರಿ ರೇಟ್ ಆಗಿರ್ಬೋದು, ಹಣ್ಣು ಆಗಿರ್ಬೋದು ಮತ್ತು ಹೂವಿನ ಬೆಲೆಗಳಿಂದ ಎಲ್ಲವೂ ಸಹ ಜಾಸ್ತಿ ಆಗಿದೆ. ಅಂದ್ರೆ ಹೂವು ಮತ್ತು ಹಣ್ಣು ಈ ಒಂದು ಹಬ್ಬಕ್ಕೆ ಪ್ರಮುಖವಾಗಿ ಬಳಸುವಂತಹ ವಸ್ತುಗಳು. ಹೀಗಾಗಿ ಒಂದು ಕನಕಾಂಬರ ಹೂವು ಈಗ 1600 ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಲ್ಲಿಗೆ 900 ರೂಪಾಯಿ ಕೆಜಿ ಅಂತ ಹೇಳ್ತಿದ್ದಾರೆ. ಕಾಕಡ ಹೂವು ಅಥವಾ ಸೇವಂತಿಗೆ ಹೂವು ಇದೆಲ್ಲವೂ ಸಹ 800 ರೂಪಾಯಿ ಮೇಲೆ ಇದೆ ಅಂತ ಈಗ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಹಣ್ಣುಗಳ ಬೆಲೆಯೂ ಸಹ ಅಂದ್ರೆ ಸೇಬು 300 ರೂಪಾಯಿಯನ್ನ ಮುಟ್ಟಿದ್ರೆ, ದಾಳಿಂಬೆ 280, ಕಿತ್ತಳೆ 200, ಹೀಗೆ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಸಹ ಪ್ರಮುಖವಾಗಿ ಹೂ ಮತ್ತು ಹಣ್ಣು ಇದು ಬೆಲೆ ಏರಿಕೆ ಈಗ ಹೆಚ್ಚಾಗಿರುವಂತದ್ದು. ಯಾವುದೇ ರೀತಿಯಂತಹ ಬೆಲೆ ಏರಿಕೆ ಆದ್ರೂ ಸಹ ವರಲಕ್ಷ್ಮಿ ಹಬ್ಬವನ್ನ ತಮ್ಮ ಮನೆಗಳಲ್ಲಿ ಮನೆ ಮಾಡಿಕೊಳ್ಳೋಕೋಸ್ಕರ ಪೂಜೆ ಪುನಸ್ಕಾರಗಳಿಗೋಸ್ಕರ ಜನರು ಮುಗಿಬಿದ್ದು ಈಗ ಸಾಮಗ್ರಿಗಳನ್ನ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರದೀಪ್ ತಮ್ಮ ಅಪ್ಡೇಟ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.